ಬಿಜೆಪಿ ಚುನಾವಣಾ ಸಮಿತಿ ಸಭೆಗೆ ಕ್ಷಣಗಣನೆ ಆರಂಭ ಆಗಿದೆ. ಬಹಳ ಮುಖ್ಯವಾದಂಥ ಹೈ ವೋಲ್ಟೇಜ್ ಸಭೆ ಇದು. ಇದರಲ್ಲಿ ಇನ್ನು ಬಾಕಿ ಉಳಿದ 5 ಕ್ಷೇತ್ರಗಳ ವಿಚಾರ ಕೂಡ ಫೈನಲೈಸ್ ಆಗತ್ತೆ ಅಂತ ಹೇಳಲಾಗಿದೆ. ಹಾಗೆಯೇ ಮೈತ್ರಿ ವಿಚಾರವನ್ನು ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಅಂತ ಹೇಳಲಾಗಿದೆ. ಇವತ್ತು ಸಾಯಂಕಾಲ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ನಡೆಯುತ್ತೆ. ಇವತ್ತಿನ ಸಭೆಯಲ್ಲಿ 3ನೇ ಪಟ್ಟಿ ಬಗ್ಗೆ, ಅಂದರೆ ಅಂತಿಮವಾದ ಪಟ್ಟಿ ಏನು ಬಾಕಿ ಇದೆ ಬಿಜೆಪಿದು, ಅದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಬೆಳಗಾವಿ, ರಾಯಚೂರು, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಉತ್ತರ ಕನ್ನಡ ಇಷ್ಟು ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳಲಾಗಿದೆ. ಸೊ ಇದರಲ್ಲಿ ಈಗ ಮಾಜಿ ಪ್ರಧಾನಿ ದೇವೇಗೌಡರು ಎಂಟ್ರಿ ಆಗಿದ್ದಾರೆ. ದೇವೇಗೌಡರು ಹೊಸದಾಗಿ ಏನಾದರೂ ಒಂದಷ್ಟು ಹೆಚ್ಚುವರಿಯಾಗಿ ಮೈತ್ರಿ ಪಾಳ್ಯದಲ್ಲಿ JDSಗೆ ಅನುಕೂಲ ಆಗೋ ಹಾಗೆ ಮಾಡ್ಕೋತಾರ. ಈಗ ದೆಹಲಿಗೆ ಹೋಗಿ ಅಲ್ಲಿ ಈ ಒಂದು ಚುನಾವಣಾ ಸಮಿತಿ ಸಭೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ. ಸೊ ಅಲ್ಲಿ ಯಾವ ದಾಳವನ್ನು ದೇವೇಗೌಡರು ಉರುಳಿಸ್ತಾರೆ? ಸೀಟ್ ಹಂಚಿಕೆ ಬಗ್ಗೆ ಇಂದು ಅಂತಿಮ ಹಂತದ ಚರ್ಚೆ. ಹಾಸನಕ್ಕೆ 3 ಸ್ಥಾನ ಆಲ್ರೆಡಿ ಬಿಟ್ಟುಕೊಟ್ಟಿದ್ದಾರೆ, ಹಾಸನ, ಕೋಲಾರ, ಮಂಡ್ಯ ಕ್ಷೇತ್ರಗಳಲ್ಲಿ. ಇವತ್ತು ಮೈತ್ರಿಕೂಟದಿಂದ ಇದರ ಅಧಿಕೃತವಾದ ಘೋಷಣೆ ಆಗುತ್ತೆ ಅಂತ ಅನಿಸುತ್ತೆ. ಇವತ್ತು ತಡರಾತ್ರಿ ಅಷ್ಟರ ಒಳಗೆ ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮಾಜಿ ಪ್ರಧಾನಿ ದೇವೇಗೌಡ ಎಂಟ್ರಿಯಿಂದಾಗಿ ಈ ಒಂದು ಚರ್ಚೆಗೆ ಇನ್ನಷ್ಟು ಬಲ ಬರುತ್ತೆ ಅಂತ ಹೇಳಲಾಗಿದೆ. ಸೀಟು ಹಂಚಿಕೆ ಬಗ್ಗೆ ಇವತ್ತೇ ಅಂತಿಮ ಚರ್ಚೆಯನ್ನು ಮಾಡ್ತಾರೆ ಅಂತ ಹೇಳಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ದೇವೇಗೌಡರು ಎಂಟ್ರಿ ಆದರು ಅಂತಂದರೆ ಅಲ್ಲಿಗೆ ಒಂದು ಹೆಚ್ಚುವರಿ ವೆಯ್ಟೇಜ್ ಬಂದಂಗೆ. ಸೊ ಏನು ನಿರೀಕ್ಷೆ ಮಾಡ್ಬೋದು? ಇವತ್ತಿನ ಚುನಾವಣಾ ಸಮಿತಿ ಸಭೆಯಲ್ಲಿ ದೇವೇಗೌಡರು ಕೂಡ ಇರ್ತಾರೆ. ಅಲ್ಲಿಂದ ಏನಿದೆ ಅಪ್ಡೇಟ್? ಶ್ರುತಿ, ಈಗ ಬಂದಿರುವಂಥ ಅಪ್ಡೇಟ್ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಚುನಾವಣಾ ಸಮಿತಿಯ ಒಂದು ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ನಲ್ಲಿ ಪ್ರಮುಖವಾಗಿ 5 ಕ್ಷೇತ್ರಗಳು, ಕರ್ನಾಟಕ ರಾಜ್ಯದ ಏನು BJP 5 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕು. ಆ 5 ಕ್ಷೇತ್ರಗಳ ವಿಚಾರವಾಗಿ ಚರ್ಚೆಯನ್ನು ಮಾಡಲಿದ್ದಾರೆ. ಬಹುತೇಕ ಇವತ್ತು ಅದು ಅನೌನ್ಸನ್ನು ಕೂಡ ಮಾಡಲಿದ್ದಾರೆ ಅನ್ನುವ ಮಾಹಿತಿ ಇರುವಂಥದ್ದು. ಬೆಳಗಾವಿ, ರಾಯಚೂರು, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ ಹಾಗೆ ಉತ್ತರ ಕನ್ನಡ ಈ 5 ಕ್ಷೇತ್ರಗಳಿಗೆ ಟಿಕೆಟನ್ನು ಘೋಷಣೆ ಮಾಡೋದ್ರ ಬಗ್ಗೆ ಇವತ್ತು ಸಾಕಷ್ಟು ಕುತೂಹಲ ಇದೆ. ಮತ್ತೊಂದು ಕಡೆ JDS ಮೈತ್ರಿಗೆ 3 ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟಿರುವುದಾಗಿ ಈಗ ರಾಧಾಮೋಹನ್ ಅವರೀಗ ಮಾಹಿತಿಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಆ 3 ಕ್ಷೇತ್ರಗಳಲ್ಲೂ ಕೂಡ ಈ ಲೋಕಕಣದ ವಿಚಾರವಾಗಿ ರಂಗೇರ್ತಾ ಇದೆ. ಕ್ಷಣದಿಂದ ಒಂದಷ್ಟು ಬದಲಾವಣೆಗಳಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಕೋಲಾರದಿಂದ ಹಾಲಿ ಸಂಸದರಾಗಿರುವಂಥ ಮುನಿಸ್ವಾಮಿಯವರು ಕೊನೆಯ ಒಂದು ಪ್ರಯತ್ನವನ್ನು ಕೂಡ ನಡೆಸೋದಕ್ಕೆ ಮುಂದಾಗಿದ್ದಾರೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಈಗ ಕುದುರ ಮಂದಿಗೆ ಸಂಸದರಾಗಿರುವಂಥ ಮುನಿಸ್ವಾಮಿ ಅವರು, ಅವ್ರನ್ನ ಮಾತಾಡ್ತೀನಿ. ಮುನಿಸ್ವಾಮಿಯವರೀಗ ಕಡೆಯ ಕ್ಷಣದ ಪ್ರಯತ್ನ ಏನಾದರೂ ಮಾಡ್ತಾ ಇದ್ದೀರಾ ಟಿಕೆಟ್ಗೆ? ಅದು ಪ್ರಯತ್ನ ಅನ್ನೋದು ಕೊನೆವರೆಗೂ ಇದ್ದೇ ಇರುತ್ತೆ. ಆದರೆ ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ನಾವು ಬದಲಾಗಿರಬೇಕು. ಹಾಗಾಗಿ NDA ಮೈತ್ರಿಕೂಟಕ್ಕೇನು 3 ಕ್ಷೇತ್ರಗಳನ್ನು ಬಿಟ್ಕೊಟ್ಟಿದ್ದೀರಿ ಅಂತೇಳಿ ನಮ್ಮ ರಾಧಾಮೋಹನ್ ದಾಸ್ಜಿಯವರು ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತದನಂತರ ಪಕ್ಷ ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ನಾವು ಬದಲಾಗಿದ್ರೇ ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ರೀತಿಯಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಕಳೆದ 5 ವರ್ಷಗಳಿಂದ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದನಾಗಿ ನಾನು ಯಾವ ರೀತಿ ಕೆಲಸ ಮಾಡಿದೆ, ಯಾವ ರೀತಿ ಇದೆ, ಇವತ್ತು ಜನ ನೀನೇ ನಿಂತ್ಕೊಬೇಕು, ಭಾರತೀಯ ಜನತಾ ಪಾರ್ಟಿಯಲ್ಲಿ ನೀನೇ ಅಭ್ಯರ್ಥಿ ಆಗಬೇಕು ಅಂತೇಳಿ ಲಕ್ಷಾಂತರ ಜನಗಳ ಏನು ಒತ್ತಾಯ ಇದೆ, ಇದನ್ನೆಲ್ಲ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆಗೆ, ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ನಾನು ತುಂಬ ಧನ್ಯವಾದಗಳನ್ನು. ಮತ್ತು ಈಗಷ್ಟೇ ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ರಿ, ದೇವೇಗೌಡರನ್ನ ಭೇಟಿ ಮಾಡಿದ್ರಿ, ಏನಾದರೂ ಮಾತುಕತೆ ಆಯಿತಾ ದೇವೇಗೌಡರ ಜೊತೆಯಲ್ಲಿ? ನಮ್ಮಲ್ಲಿ ಕಳೆದ 5 ವರ್ಷಗಳಿಂದ ನಾನು ನೋಡಿರ್ತಕ್ಕಂಥ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲಿರ್ತಕ್ಕಂಥ JDSನ ಸ್ಥಿತಿಗತಿಗಳು, ಮುಖಂಡರು ಯಾವ ರೀತಿ ಇದ್ದಾರೆ, ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವ ರೀತಿ ಇದ್ದಾರೆ, ಮತ್ತು ನಮ್ಮಲ್ಲಿ ಇವತ್ತೇನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರೇ ಆದ್ರೂ ಅವ್ರನ್ನ ಎದುರಿಸೋಂಥ ನಿಟ್ಟಿನಲ್ಲಿ ನಾವಿಬ್ಬರೂ ಸೇರಿ ಯಾವ ರೀತಿ ಕೆಲಸ ಮಾಡಬೇಕು, NDA ಮೈತ್ರಿಕೂಟದ ಅಭ್ಯರ್ಥಿ ಯಾರು ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲೂ ಅವರೂ ಉತ್ತಮವಾದಂಥ ಒಳ್ಳೆಯದಾದಂಥ ನಿರ್ಧಾರನ, ಒಳ್ಳೆಯ ಅಭ್ಯರ್ಥಿಯನ್ನು ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲೂ ಇತ್ತು. ಅದಕ್ಕೋಸ್ಕರ ಒಂದು ಭೇಟಿ ಮಾಡಿ ಅವ್ರು ಡೆಲ್ಲಿಯಲ್ಲಿ ಇದ್ದಾರೆ ಅಂತ ಗೊತ್ತಾಗಿದ್ದಾದಮೇಲೆ NDA ಮೈತ್ರಿಕೂಟದಲ್ಲಿ JDS ಇರೋದ್ರಿಂದ ನಾವು ಇಲ್ಲಿರೋದ್ರಿಂದ ಬಂದವ್ರನ್ನ ನಾನು ಒಂದು 5 ನಿಮಿಷ ಅವ್ರ ಹತ್ರನೂ ಮಾತಾಡಿ ಯಾವ ರೀತಿ ಏನು ಎತ್ತ ಅಂತೇಳಿ ಅವರ ಎಕ್ಸ್ಪೀರಿಯೆನ್ಸ್ ತುಂಬಾ ಇದೆ. ಆದರೂ ನನಗೆ 5 ವರ್ಷದಿಂದ ನಾನು ನೋಡಿರ್ತಕ್ಕಂಥ ಕೋಲಾರನ ಸ್ಥಿತಿಗತಿಗಳ ಬಗ್ಗೆ ಅವ್ರ ಹತ್ರ ಮಾತಾಡಿ ನಾನು ಬಂದಿದ್ದೀನಿ. ಯಾರೇ ಪಕ್ಷದ ಅಭ್ಯರ್ಥಿಗಳ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳಾದ್ರೂ ಅವ್ರ ಪರವಾಗಿ ಕೆಲಸ ಮಾಡಬೇಕು ಅಂತೇಳಿ ಪಕ್ಷದ ಆದೇಶ ಏನಿದೆ ಆ ನಿಟ್ಟಿನಲ್ಲಿ ಇವತ್ತು
ಮುನ್ಸ್ವಾಮಿನ ಏನು ಮಾಡಬೇಕು, ಯಾವ ರೀತಿ ಅವ್ರನ್ನ ಉಳಿಸ್ಕೊಬೇಕು ಅಂತೇಳಿ ಮುನ್ಸ್ವಾಮಿ ಬಗ್ಗೆ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರು ಏನು ಮುನ್ಸ್ವಾಮಿ ಅವರು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದಾರಂತೆ, ಕೊನೆವರೆಗೂ ಫೈಟ್ ಮಾಡಿ ಉಳಿಸ್ಕೊಳ್ಳೆ. JDSಗೆ ಬಿಟ್ಕೊಟ್ಟಿದ್ದೀವಿ ಅಂತೇಳಿ ರಾಧಾಮೋಹನ್ ಕೃಷ್ಣ ಅವರೇ ಘೋಷಣೆ ಮಾಡಿಬಿಟ್ಟಿದ್ದಾರಲ್ಲ ಈಗ. ಮಾಡಿದಾದ್ಮೇಲೆ ಅಭ್ಯರ್ಥಿ ಯಾರು ಅಂತ ಹೇಳ್ಬಿಟ್ಟು ಹೇಳಿನೂ ಇನ್ನೂ ತೀರ್ಮಾನ ಆಗಿಲ್ಲ ಅವರಲ್ಲಿ. ಅಂದರೆ JDS ದಿಂದ ಏನಾದರೂ ಕಣಕ್ಕೆ ಇಳಿತಾರ ಮುನಿಸ್ವಾಮಿ ಅವರು? ಇಲ್ಲ ಆ ರೀತಿಯಾದಂಥ ಯೋಚನೆ ಏನಿಲ್ಲ. NDA ಮೈತ್ರಿಕೂಟದ ಅಭ್ಯರ್ಥಿಯನ್ನು ಯಾರನ್ನು ಹಾಕಿದ್ರೆ ಸರಿ ಹೋಗುತ್ತೆ, ಅಲ್ಲಿರ್ತಕ್ಕಂಥ ಏನು ಕಮ್ಯುನಿಟಿ ಬೇಸ್ ಮೇಲೆ ಯಾರ್ಯಾರು ಯಾವ ಥರ ಏನು ಎತ್ತ ಅಂತೇಳಿ ಹಾಕಿದರೆ ಅದು ಸರಿ ಹೋಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ JDS ಪಕ್ಷದವರು ತೀರ್ಮಾನ ತಗೊತಾರೆ. ಆ ನಿಟ್ಟಿನಲ್ಲಿ ನಾವು ಯಾವ ರೀತಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ದೇವೇಗೌಡರ ಹತ್ರ ಹಿರಿಯರಾದಂಥ ಅವ್ರ ಹತ್ರ ಮಾತಾಡಿ ಇವತ್ತು ಒಂದು 5 ನಿಮಿಷ ಅವ್ರ ಹತ್ರ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿತು. ನಾನು ಡೆಲ್ಲಿಯಲ್ಲಿದ್ದೆ, ಅವರು ಡೆಲ್ಲಿಗೆ ಬಂದರು. ಈಗ ನೆಕ್ಸ್ಟು ನಿಮ್ಮ BJP ಹಿರಿಯ ನಾಯಕರನ್ನೇನಾದರೂ ಭೇಟಿ ಮಾಡೋದಕ್ಕೆ ಅವಕಾಶ ಕೇಳಿದ್ದೀರಾ? ನಡ್ಡಾಜಿಯವ್ರನ್ನ ಭೇಟಿ ಮಾಡಿದ್ದೆ, ಅಮಿತ್ ಶಾಜಿಯವ್ರ ಹತ್ರ ಮಾತಾಡಿದೆ, ಸಂತೋಷ್ ಜಿಯವ್ರ ಹತ್ರ ಮಾತಾಡಿದೆ, ನಮ್ಮ ಪಕ್ಷ ರಾಧಾಮೋಹನ್ ದಾಸಿಯವ್ರ ಹತ್ರನೂ ಮಾತಾಡಿದೆ. ಪಕ್ಷದಲ್ಲಿ ಏನು ಸೂಕ್ತವಾದಂಥ ಸ್ಥಾನಮಾನಗಳನ್ನು ಅತಿ ಶೀಘ್ರದಲ್ಲೇ ಕೊಡ್ತೀರಿ, ಯಾವುದೇ ಕಾರಣಕ್ಕೂ ಪಕ್ಷ ನಿಮ್ಮನ್ನು ಕೈ ಬಿಡಲ್ಲ ಅಂತ ಹೇಳಿರೋದ್ರಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮಂಥ ಕಾರ್ಯಕರ್ತರನ್ನ ಇವತ್ತು ಬೆಳೆಸಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಪಕ್ಷದ ಮೇಲೆ, ಪಕ್ಷದ ಮುಖಂಡರುಗಳ ಮೇಲೆ ನಮಗೆ ಹೆಚ್ಚಿನ ಭರವಸೆ ಇರೋದ್ರಿಂದ, ವಿಶ್ವಾಸ ಇರೋದ್ರಿಂದ ಪಕ್ಷ ಏನು ಹೇಳುತ್ತೆ, ಈ ದೇಶದಲ್ಲಿ 3ನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು, ನಮ್ಮ ಕರ್ನಾಟಕದಿಂದ 28 ನೋಡಿ. ಈಗ ಮುನಿಸ್ವಾಮಿ ಅವರು ಕಡೆಯ ಪ್ರಯತ್ನವನ್ನು ನಡೆಸ್ತಿದ್ದಾರೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಶ್ರೀಲಕ್ಷ್ಮಿ. ಓಕೆ ನಾಗೇಂದ್ರ ಬಾಬು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.